ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಅನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ಪ್ಯಾಟರ್ನ್ ಬಹಳ ಯೂಸ್ಫುಲ್ ಆಗುತ್ತೆ, ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಒಟ್ಟಾರೆ 50 अंकಗಳಿಗೆ एग्जाम इरते. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. सो अದೇ ಆನ್ಸರ್ಸ್ ಕೀ ಆನ್ಸರ್ಗಳನ್ನು ನೀವು ಅದರ ಕ್ರಮಾಕ್ಷರದೊಳಗೆ ಬರೀಬೇಕು. ಫಸ್ಟ್ ಕ್ವಶನ್, ಗರೀಬ್ ಕಾ ವಿರುದ್ಧಾರ್ಥಕ ಶಬ್ದ ಹೈ. ಸೊ ಗರೀಬ್ ಅನ್ನೋ ಪದದ ವಿರುದ್ಧ ಪದವನ್ನ ಕೇಳಿದ್ದಾರೆ. ಇಲ್ಲಿ ಧನ್ವನ್ ಹೈ, ಅಮೀರ್ ಹೈ, ದೀನಾ ಹೈ, ಶ್ರೀಮಾನ್ ಹೈ ಅಂತ ಕೊಟ್ಟಿದ್ದಾರೆ. ಸೊ ಗರೀಬ್ಗೆ ಅಪೋಸಿಟ್ ವರ್ಡ್ ಏನಾಗಿರ್ತದೆ ಮಕ್ಕಳ? ಅಮೀರ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಅಮೀರ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಬಾಯಿ ಕಾ ಅನ್ಯ ಲಿಂಗ ರೂಪ ಹೈ. ಸೊ ಬಾಯಿ ಅನ್ನೋದ ಅನ್ಯ ಲಿಂಗ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಅಣ್ಣ ತಂಗಿ, ನಿಮಗೆ ಅನ್ಯ ಲಿಂಗ ಕೇಳಿರುವುದು, ಹಾಗಾಗಿ ಬಹನ್ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ರೋಟಿ ಕಾ ಅನ್ಯ ವಚನ ರೂಪ ಹೈ. ಸೊ ರೋಟಿಯ ಅನ್ಯ ವಚನವನ್ನ ಕೇಳಿದ್ದಾರೆ ಮಕ್ಕಳ. ಬಹುವಚನ ನಿಮಗೆ ಈಗ ರೊಟ್ಟಿ, ರೊಟ್ಟಿಗಳು ಅದನ್ನ ಇನ್ ಕನ್ನಡದಲ್ಲಿ ಹೇಳ್ತೀವಿ, ಹಿಂದಿಲಿ ಏನ್ ಮಾಡ್ತೀವಿ? ರೋಟಿ, ರೋಟಿಯಾ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ನಲ್ಲಿರುವಂತಹ ಉತ್ತರ ಕರೆಕ್ಟ್ ಆಗಿದೆ. ನಾಲ್ಕನೇ ಪ್ರಶ್ನೆ, ಚಲನ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಹೈ. ಸೊ ಚಲನಾ ಪದದ ಪ್ರಥಮ ಪ್ರೇರಣಾರ್ಥಕ ಕೇಳಿದ್ದಾರೆ. ಇಲ್ಲಿ ಕೊಟ್ಟರೆ 4 ಆಪ್ಷನ್ ಅಲ್ಲಿ ಚಲನ, ಚಲಾನ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಉಲ್ಲು ಬನಾನ ಮುಹಾವರೆ ಕಾ ಅರ್ಥ ಹೈ. ಸೊ ಉಲ್ಲು ಬನಾನ ಅದರ ಮುಹಾವರೆಯ ಅರ್ಥವನ್ನ ಕೇಳಿದರೆ. ಸೊ ಅದಕ್ಕೆ ಕರೆಕ್ಟ್ ಆಗಿರುವಂತ ಅರ್ಥ ಮೂರ್ಖ ಬನಾನ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. नेक्स्ट सेकेंड में निम्नलिखित प्रथम 2 शब्द के सूचित संबंधित के अनुसार तीसरे शब्द का संबंधित शब्द लिखिए ಕೇಳಿದ್ದಾರೆ. 6ನೇ ಪ್ರಶ್ನೆ, ಕವ್ವ ಕಾವ್ ಕಾವ್. ಸೊ ಕವ್ವ ಕಾವ್ ಕಾವ್ ಅಂತ ಹೇಳಿದ್ರೆ ಬಿಲ್ಲಿ ಏನನ್ನತ್ತೆ ಮಕ್ಕಳ? ಮ್ಯಾ ಮ್ಯಾ ಅನ್ನತ್ತೆ. ಹಾಗಾಗಿ ಮ್ಯಾ ಮ್ಯಾ. ಸೊ ಈ ರೀತಿ ಕರೆಕ್ಟ್ ಆಗಿ ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ ಮಕ್ಕಳ. ಹಾಗಾಗಿ ಕರೆಕ್ಟ್ ಆಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೀಬೇಕಾಗುತ್ತೆ. 7ನೇ ಪ್ರಶ್ನೆ, ಸಮಾಚಾರ ಪತ್ರಕ್ಕೋ ಪಠ ಸಕ್ತೆ ಹೈ. ಸೊ ಸಮಾಚಾರ ಪತ್ರ ಅಂದ್ರೆ ಪೇಪರ್ಸ್, ಅದನ್ನ ನಾವು ಓದ್ತೀವಿ. ರೇಡಿಯೋ ಕ ಸಮಾಚಾರ ಆಬ್ವಿಯಸ್ಲಿ ಅದನ್ನ ಕೇಳ್ತೀವಿ, ಅದಕ್ಕೆ ಸುನ್ ಸಕ್ತಾ ಹೈ ಇಸ್ ದ ರೈಟ್ ಆನ್ಸರ್. नेक्स्ट थर्ड में निम्नलिखित प्रश्नों के उत्तर एक एक वाक्य में पूर्ण लिखिए ಕೇಳಿದ್ದಾರೆ. 8ನೇ ಪ್ರಶ್ನೆ, मेजर ने किससे आशीर्वाद लिया. सो मेजर ने अपनी माता से आशीर्वाद लिया इज द राइट आंसर. नेक्स्ट 9ನೇ प्रश्ने, प्रार्थना पद्य के अनुसार कैसी बातों को बिसराना चाहिए. सो प्रार्थना पद्य के अनुसार बीती बात को बिसराना चाहिए. नेक्स्ट 10ನೇ ಪ್ರಶ್ನೆ, ಮೊಬೈಲ್ ಕಾ ಅಗ್ರಸ್ ಕೌನ್ ಹೈ. ಸೊ ಮೊಬೈಲ್ನ ಅಗ್ರಸ್ ಅಂದ್ರೆ ಮೊಬೈಲ್ಗಿಂತ ಮುಂಚೆ ಯಾವುದಿತ್ತು? ಮೊಬೈಲ್ ಕಾ ಅಗ್ರಸ್ ಟೆಲಿಫೋನ್ ಹೈ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್ 4th में निम्नलिखित प्रश्नों के उत्तर 2-3 वाक्य में लिखे. 2 ವಾಕ್ಯಗಳಲ್ಲಿ ಬರೀಬೇಕು. 11ನೇ ಪ್ರಶ್ನೆ, शिशु ने दुनिया में आकर पहले क्या क्या सीखा और कैसे सीखा ಅಂತ ಕೇಳಿದ್ದಾರೆ. शिशु ने दुनिया में आकर रो रो कर हंसना सीखा, लघु होकर बढ़ना सीखा और गिर गिर कर चलना सीखा. नेक्स्ट, पेट से गिरे सेब को देखकर न्यूटन ने क्या सोचा. पेट से गिरे सेब को देखकर न्यूटन ने सोचा कि यह सेब पेट से नीचे क्यों गिरा. ಯಾಕೆ ಮರದಿಂದ ಕೆಳಕ್ಕೆ ಬಿತ್ತು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾರೆ. नेक्स्ट 13ನೇ ಪ್ರಶ್ನೆ, अकबर ने अंत में क्या समझा पाया. अंत में अकबर समझाए पाए कि बीरबल को उल्लू बनाना आसान नहीं है. नेक्स्ट 14ನೇದು, ಬೋಲು ಕ್ಯೂ ಗಬರ್ ಗಯಾ. ಯಾಕೆ ಅವನು ಗಾಬರಿ ಆಗ್ತಾನೆ? ಬೋಲು दूध पी रहा था, थोड़ा सा दूध मुंह से निकलाकर जमीन पर फैला गया. फैले दूध में उसे 2 पंखा दिखाई दिए, इसलिए बोलू घबरा गया.
ನೆಕ್ಸ್ಟ್ ದೂರದರ್ಶನ್ ಕ್ಯಾ ಕ್ಯಾ ಪ್ರಸಾರ ಕರ್ತಾ ಹೈ ಇದ್ದಾರೆ ಮಕ್ಕಳ. ಸೊ ಇದಕ್ಕೆ ಕರೆಕ್ಟ್ ಆಗಿರುವಂತ ಉತ್ತರ दूरदर्शन साहित्यिक सामाजिक आर्थिक और भारतीय सभ्यता व संस्कृति के प्रचार करते हैं. सो ಇದಕ್ಕೆ ಆದಷ್ಟು ಬರೆದ್ರೆ ಸಾಕು. ಅದಕ್ಕೆ ಆಪ್ಷನ್ ಕೊಟ್ಟು रक्षा बंधन का मतलब क्या है ಅಂತ ಕೇಳಿದ್ದಾರೆ ಮಕ್ಕಳ. सो रक्षा बंधन का मतलब रक्षा का बंधन है. रक्षा बंधन दो आत्मा हो, दो हृदयों और दो प्राणों की एक दूसरे के प्रति घनिष्ठता की ಭಗವಾನ್ ಸೆ ಹೋತ್ ಪ್ರೇತ ಹೈ ಅಂತ ಹೇಳಿ ಬರೆದ್ರೆ ಕಂಪ್ಲೀಟ್ ಆನ್ಸರ್ ಸಿಗುತ್ತೆ. ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆ ಆಗಿತ್ತು. ನೆಕ್ಸ್ಟ್ 5th में निम्नलिखित प्रश्नों के उत्तर 3-4 वाक्य में लिखी ಅಂತ ಕೇಳಿದರೆ 16ನೇ ಪ್ರಶ್ನೆ ತಿಮ್ಮಕ್ಕ ದಂಪತಿ किस प्रकार का धर्म कार्य में लग गए ಅಂತ ಹೇಳಿ ಕೇಳಿದರೆ तिम्मक्का दंपति के गांव के पास ही श्रीरंग स्वामी का मंदिर था. हुलिकल और कुंदूर के बीचे के रास्ते के दोनों और बरगद के डाला लगाए. वहाँ हर साल मेला लगता था. वहाँ आने वाले जानवरों के लिए पीने के पानी का इंतजाम किया. नेक्स्ट 17 क्वेश्चन बादल कैसे बनते हैं ಅಂತ ಕೇಳಿದರೆ ಯಾವ ರೀತಿ ಮೋಡ ಆಗುತ್ತೆ ಅಂತ. समुद्र, झीला, तालाब और नदियों के पानी सूरज की गर्मी से बाष्प बनकर ऊपर उठता है. इस बाष्प से बादल बनते हैं. नेक्स्ट निम्नलिखित दोहे का भावार्थ अपने शब्द में लिखिए. सो ಇಲ್ಲಿ ದೋಹೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ದೋಹೆಯನ್ನ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಭಾವಾರ್ಥವನ್ನ ನೀವು ಬರಿಬೇಕು. ಇಲ್ಲಿ ಕಬೀರ್ ದಾಸ್ ಅವರದು ಕಬೀರ್ಗೆ ದೋಹೆಯನ್ನ ಕೊಟ್ಟಿದ್ದಾರೆ. ಸೊ ಅದರ ಭಾವಾರ್ಥ ನೋಡಿ ಇದೇ ರೀತಿ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ 19ನೇ ಪ್ರಶ್ನೆ ಕಾನಿ ಕಿಸೆ ಕಹತೆ ಹೈ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ನೋಡಿ ಇಲ್ಲೇ ಇದೆ ಮಕ್ಕಳ. ಇದಿಷ್ಟು ಆನ್ಸರ್ ಅನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲಿರೋ ಕ್ವಶನ್ಸ್ ಎಷ್ಟು ರಿಪೀಟ್ ಆಗುವ ಚಾನ್ಸಸ್ ಇರ್ತದೆ. 21ನೇದು ಪ್ರೋಟೀನ್ ಕಾ ಅಂಶ ಕಿನ್ ಕಿನ್ ಚೀಜೋ ಸೆ ಪ್ರಾಪ್ತ ಕರ್ ಸಕ್ತೆ ಹೈ ಅಂತ ಹೇಳಿದ್ದಾರೆ. ಯಾವ್ಯಾವುದ್ರಲ್ಲಿ ಸಿಗುತ್ತೆ. ಸೊ ಪ್ರೋಟೀನ್ ಕೆ ಅಂಶ गेहूं, चावल, मक्का, सोयाबीन, चना, मूंग, अरहर आदि अनाज दोनों से प्राप्त कर सकते हैं. ಸೊ ಇದರಲ್ಲೆಲ್ಲ ನಮಗೆ ಅದರ ಅಂಶಗಳು ಪ್ರೋಟೀನ್ ಅಂಶಗಳು ಸಿಗ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ निम्नलिखित वाक्य का अनुवाद कन्नड़ या अंग्रेजी में लिखिए ಅಂತ ಹೇಳಿ ಕೇಳಿದರೆ बालक मोहनदास करमचंद गांधी शर्मिले स्वभाव के थे. वे त्याग और तपस्या के मूर्ति है. ಸೊ ಬಾಲಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಾಚಿಕೆ ಸ್ವಭಾವದವರಾಗಿದ್ದರು. ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ ಇಲ್ಲಿ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 6th में निम्नलिखित प्रश्नों के उत्तर 4 वाक्य में लिखिए ಕೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ 22ನೇದು ಪದ್ಯ ಭಾಗವನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ರಂಗ ಬಿರಂಗೆ ಅಲ್ಲಿಂದ ಸುರ್ಬೀರ್ ಸಕ್ತೆ ಹೈ. ಸೊ ನೋಡಿ ಇಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಸ್ ಇಲ್ದಲೆ ನೀವು ಬರೆದ್ರೆ ನಿಮ್ಗೆ ಇಲ್ಲಿ 4 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 23ನೇ ಪ್ರಶ್ನೆ ನಿಮ್ನಲಿಖಿತ अनुच्छेदन पढ़कर अधोलिखित प्रश्नों के उत्तर लिखिए. ಸೊ ನಿಮ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಪ್ಯಾಸೇಜ್ ಅನ್ನ ಕೊಟ್ಟಿದ್ದೀನಿ ನೋಡಿ. ಜಹಾಪನಾ ಮುझे हरे रंग का घोड़ा मिला गया है. जहापना घोड़े तो आपको मिल जाएगे. ಸೊ ಈ ರೀತಿ 4 ಲೈನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಮಗೆ ಕ್ವಶನ್ ಅನ್ನ ಕೇಳಿರ್ತಾರೆ ಮಕ್ಕಳ. ನೋಡಿ ಇಲ್ಲೇ ಇದೆ ಕ್ವಶನ್ಸ್ ನೋಡಿ. ಗೋಡೆ ಕಾ ರಂಗ್ ಕೈಸಾತ. ಆಬ್ವಿಯಸ್ಲಿ ಅವರೇ ಕೊಟ್ಟಿದ್ದಾರೆ ಗೋಡೆ ಕಾ ರಂಗ್ ಹರಾತ. ಸೊ ಹಾಗಾಗಿ ಜಸ್ಟ್ ಇಷ್ಟು ಬರೆದ್ರೆ ಸಾಕು 1 ಅಂಕ. ನೆಕ್ಸ್ಟ್ ಬೀರಬಲ್ನೆ ಗೋಡೆಕೋ ಕೈಸೆ ಖೋಜಾತ ಅಂತ ಹೇಳಿ ಕೇಳಿದ್ದಾರೆ. ಬೀರಬಲ್ನೆ ಗೋಡೆಕೋ ಬಡಿ ಮುಷ್ಕಿಲೆ ಸೆ ಖೋಜಾತ. ನೆಕ್ಸ್ಟ್ किसकी शर्त मनानी पड़ती है ಅಂತ ಕೇಳಿದ್ದಾರೆ. ಸೊ ಗೋಡೆಗೆ ಮಾಲಿಕ್ ಕಿ ಶರ್ತ್ ಮನಾನಿ ಪಡ್ತಿ ಹೈ. ಸೊ ಇದಿಷ್ಟು ಬಹಳ ಈಸಿ ಆಗಿತ್ತು. ಅಂಡ್ ಲಾಸ್ಟ್ ಕ್ವಶನ್ कोई सकारण देते हुए 2 दिन छुट्टी के लिए अपने प्राध्यापक को एक ಪ್ರಾರ್ಥನಾ ಪತ್ರ लिखिए. ಸೊ ಇಲ್ಲಿ ಚುಟ್ಟಿ ಪತ್ರವನ್ನ ಕೇಳಿದರೆ ಇದೇ ರೀತಿ ಬರೀಬೇಕು. ಸೊ ಚುಟ್ಟಿ ಪತ್ರ ಅಂತ ಬರೆದು ಇಲ್ಲಿ ಫಸ್ಟ್ ದಿನಾಂಕವನ್ನ ಹಾಕಿ ಮಕ್ಕಳ. ದಿನಾಂಕ ಹಾಕಿ ಪ್ರೇಷಕ್ ರಾಮು 8वीं कक्षा सरकारी माध्यमिक पाठशाला धारवाड़ ಅಂತ ಹಾಕಿ ಸೇವಾ में
ಪ್ರಾಧ್ಯಾಪಕ ನೀವು ಯಾವ ಶಾಲೆಯಲ್ಲಿ ಓದ್ತಿರ್ತೀರೋ ಅದೇ ಸ್ಕೂಲ್ ಅಡ್ರೆಸ್ ಹಾಕಿ, ಸಮಸ್ಯೆ ಇಲ್ಲ. ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆ ಹಾಸನ ಅಂತೆಲ್ಲಾದರೂ ಹಾಕಿ, ನಿಮ್ಗೆ ಯಾವ ಜಿಲ್ಲೆ ಇರುತ್ತೋ, ಯಾವ ಡಿಸ್ಟಿಕ್ ಪ್ಲೇಸ್ ಇರುತ್ತೋ ಅದನ್ನು ಹಾಕಿ. ಆದರಣೀಯ ಮಹೋದಯ ಅಂತ ಹಾಕಿ, ವಿಷಯ ಚುಟ್ಟಿ ಕೇಳಿಯೇ ಪ್ರಾರ್ಥನಾ ಪತ್ರ ಅಂತ ಹಾಕಿ, ವಿಷಯವನ್ನು ಇಲ್ಲಿಂದ ಇಲ್ಲಿ ತನಕ ನನಗೆ ರಜೆ ಬೇಕು ಅಂತ ಹೇಳಿ ಕೇಳಿ. ನೆಕ್ಸ್ಟು ಆಪ್ಕೆ ಆಜ್ಞಾಕಾರಿ ಛಾತ್ರ ರಾಮು ಅಂತ ಹಾಕಿ ನಿಮ್ಮ ಸೈನನ್ನು ಹಾಕಿ. ಇದಿಷ್ಟನ್ನು ಬರೆದ್ರೆ ಸಾಕು ಮಕ್ಕಳು. ಇಷ್ಟೇ ನಿಮಗೆ ಚುಟ್ಟಿ ಪತ್ರ. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ. ಸೊ ಹಾಗಾಗಿ ಇದು ವಿಡಿಯೋ ಬಹಳ ಯೂಸ್ಫುಲ್ ಆಗ್ತದೆ ನಿಮಗೆ ಫೈನಲ್ ಎಕ್ಸಾಮ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.